ಹಾಲೆಲೂಯಾ, ಗುಡ್ ಮಾರ್ನಿಂಗ್. 2023ನೇಯ ವರ್ಷದ 30ನೇ ತಾರೀಕಿಗೆ ಬಂದಿದ್ದೇವೆ. ಅಷ್ಟಕ್ಕೂ ನೀವು ದಿನಗಳನ್ನು ಎಣಿಕೆಯಲ್ಲಿಟ್ಟಿದ್ದೀರಾ? ಈ 364ನೆಯ ದಿನ, ಈ ವರ್ಷ ದೇವರ ಸನ್ನಿಧಿಯಲ್ಲಿ ನಾವು ಬಂದಿದ್ದೇವೆ ಎಂಬುದಾಗಿ, ನಾವು ಏನ್ ಮಾಡಿದ್ದೇವೆ ಎಂಬುದಾಗಿ, ಏನೆಲ್ಲ ಈ ವರ್ಷ ನಡೆಯಿತು, ಹೇಗೆ ದೇವರು ಆಶೀರ್ವದಿಸಿದ್ದಾರೆ, ಹೇಗೆ ಹೆಚ್ಚಿಸಿದ್ದಾರೆ, ಏನೆಲ್ಲ ಕಾರ್ಯಗಳನ್ನು ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ್ದಾರೆ ಎಂದು ಜ್ಞಾಪಕ ಮಾಡಿಕೊಳ್ತಾ ಇದ್ದೀರಾ? ನಾವು ಹೇಗಿದ್ದೇವೆ, ಹೇಗೆ ನಡ್ಕೊಳ್ತಿದ್ದೇವೆ, ಎಷ್ಟು ಕೃತಜ್ಞತೆ ಉಳ್ಳವರಾಗಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪರಿಶೀಲಿಸಿಕೊಂಡು ದೇವರನ್ನು ಸ್ತುತಿಸುತ್ತಾ ಇದ್ದೇವೋ? ಈ ವರ್ಷದ ಅಂತ್ಯದಲ್ಲಿ ದೇವರು ನಮಗೆ ಕೊಟ್ಟಿರುವಂತಹ ಒಂದು ಕೊನೆಯ ಅವಕಾಶವಾಗಿದೆ. ಬನ್ನಿರಿ, ದೇವರ ವಾಕ್ಯ ಧ್ಯಾನಿಸುತ್ತಾ ನಮ್ಮ ಹೃದಯಗಳನ್ನು ಬಲಪಡಿಸಿಕೊಳ್ಳೋಣ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಗತಕಾಲವೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ಈಗ ನಿಮ್ಮ ಚಿತ್ತವಿರುವುದಾದರೆ ಮತ್ತೊಂದು ನೂತನ ವರ್ಷದಲ್ಲಿ ನಾವು ಪ್ರವೇಶಿಸುವ ಹಾಗೆ, ನಮ್ಮ ಮುಂದೆ ಇರುವಂತಹ ಇನ್ನೇನು ಕೆಲವು ಗಂಟೆಗಳವರೆಗೂ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ, ನಿಮ್ಮ ವಾಗ್ದಾನಗಳೊಂದಿಗೆ, ನಿಮ್ಮ ಆಶೀರ್ವಾದಗಳೊಂದಿಗೆ, ನಿಮ್ಮ ಚಿತ್ತವಿರುವುದಾದರೆ ನಾವೆಲ್ಲರೂ ಸಜೀವವುಳ್ಳವರಾಗಿ ಮತ್ತೊಂದು ವರ್ಷದೊಳಗೆ ಪ್ರವೇಶಿಸುವಂತೆ, ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವಂತೆ ನಿಮ್ಮ ಕೃಪೆ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಯಸ್ ಪ್ರಿಯರೇ, ದೇವರ ಸಹಾಯವಿಲ್ಲದೆ ನಾವು ಬದುಕಲಾರೆವು, ಮುಂದಕ್ಕೆ ಸಾಗಲಾರೆವು. ಆತನ ಉಪಕಾರಗಳನ್ನು ನಾವು ಎಲ್ಲಾ ವೇಳೆಯಲ್ಲಿ ಜ್ಞಾಪಕ ಮಾಡಿಕೊಳ್ಳಬೇಕು. ಕೆಲವರಿಗೆ ಈ ವರ್ಷದಲ್ಲಿ ಎಷ್ಟೋ ಕಷ್ಟಗಳು, ಎಷ್ಟೋ ಹೋರಾಟಗಳು, ಎಷ್ಟೋ ನಷ್ಟಗಳು, ಎಷ್ಟೋ ಬಾಧೆಗಳು, ಬಹುಶಃ ಕೆಲವೊಂದು ಮರಣ ನಿಮ್ಮ ಕುಟುಂಬದಲ್ಲಿ ಸಂಭವಿಸಿರಬಹುದು. ಇದೊಂದು ಬ್ಯಾಡ್ ಇಯರ್, ಕೆಟ್ಟ ವರ್ಷವಾಗಿದೆ ಎಂಬ ದಿಗುಲು ಪಡುತ್ತಾ ಇದ್ದೀರೇನೋ. ಹೊಸ ವರ್ಷ ಬಂದರೂ ಕೂಡ ನನಗೇನು ಪ್ರಯೋಜನ, ಅದು ಮತ್ತೆಷ್ಟು ಭಯಂಕರವಾಗಿರುತ್ತೋ ಗೊತ್ತಿಲ್ಲ ಎಂಬ ಭಯದಲ್ಲಿದ್ದಿರಬಹುದು. ಯಾವುದು ಏನೇ ಆಗಿರಲಿ, ಯೇಸುವಿನ ಪಾದ ಬಳಿಗೆ ಹೋಗಿ ಆತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡೋದಾದರೆ ಎಲ್ಲದರಲ್ಲಿಯೂ ನಮ್ಮನ್ನು ಕ್ಷಮಿಸುವ ದೇವರು ಆತನಾಗಿದ್ದಾರೆ, ಆಶೀರ್ವದಿಸಿ ನಮ್ಮನ್ನು ನಡೆಸುವ ದೇವರು ಆತನೇ ಆಗಿದ್ದಾನೆ. ಕೀರ್ತನೆ 37 4ನೇ ವಚನ ಓದುತ್ತಿದ್ದೇನೆ ಕೇಳಿ. ಕೀರ್ತನೆ 37ನೇ ಅಧ್ಯಾಯ. ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುವನು. ದೇವರಲ್ಲಿ ನೀನು ಸಂತೋಷಿಸು, ದೇವರನ್ನು ನೀನು ಸ್ತುತಿಸು. ದೇವರು ಕೊಟ್ಟಿರುವವುಗಳಿಗಾಗಿ ಆತನಿಗೆ ವಂದನೆಯನ್ನು ಸಲ್ಲಿಸಿರಿ. ಆತನನ್ನು ನಂಬಿರಿ, ಆತನಲ್ಲಿ ವಿಶ್ವಾಸವಿಡಿರಿ. ಆಗ ಆತನು ನಿಮ್ಮ ಹೃದಯದ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವನು. ನಮಗೆ ಬಹಳ ಆಸೆಗಳಿರ್ತಾವಲ್ಲವೇ? ಈ ಬರುವ ಹೊಸ ವರ್ಷದಲ್ಲಿ ನಾವು ಮನೆ ಕಟ್ಟಿಕೊಳ್ಳಬೇಕು. ಈ ಹೊಸ ವರ್ಷದಲ್ಲಿ ನಾವು ನಮ್ಮ ಮಕ್ಕಳ ವಿವಾಹ ವಿಷಯದಲ್ಲಿ ನಾವು ಮುಂದೆ ಸಾಗಬೇಕು. ನಾವು ಒಂದು ಮಗುವನ್ನು ಹೊಂದಿಕೊಳ್ಳಬೇಕು. ನಾವು ಇತರ ದೂರ ಪ್ರದೇಶಗಳಿಗೆ, ದೇಶಗಳಿಗೆ ಹೋಗಬೇಕು. ನಮ್ಮ ಮಕ್ಕಳು ಒಳ್ಳೆ ಎಜುಕೇಷನ್ ಮಾಡಬೇಕು. ಏನಂತೀರಿ? ಇವೇನಾ ನಿಮ್ಮ ಆಸೆ, ಅಥವಾ ಇವಿಗಿಂತಲೂ ಒಳ್ಳೆಯದಾಗಿವೆಯಾ? ನಮ್ಮಂತಹ ಸೇವಕರಿಗಾದರೂ, ನನಗಾದರೂ, ವೈಯಕ್ತಿಕವಾಗಿ ನನಗಾದರೂ ನನ್ನ ದೇವರಿಗೋಸ್ಕರ ಇನ್ನಷ್ಟು ಹೆಚ್ಚಾಗಿ ಸೇವೆ ಮಾಡಬೇಕು, ಇನ್ನಷ್ಟು ಹೆಚ್ಚಾದ ಆತ್ಮಗಳನ್ನು ರಕ್ಷಣೆಗೆ ನಡೆಸಬೇಕು, ಇನ್ನಷ್ಟು ಈ ಸೇವೆಯನ್ನು ಎಲ್ಲಾ ರಂಗಗಳಲ್ಲಿ, ಎಲ್ಲಾ ಸ್ಥಿತಿಗಳಲ್ಲಿರುವಂತಹ ಜನರಿಗೆ ಈ ಯೇಸುವಿನ ಮಾತು ತಲುಪಿಸಬೇಕೆಂಬ ಒಂದೇ ಆಸೆ ಇದೆ ಪ್ರಿಯರೇ. ಇಹಲೋಕ ಸಂಬಂಧಪಟ್ಟಂತಹ ಕೋರಿಕೆಗಳಲ್ಲ, ಆದರೆ ದೇವರನ್ನು ಮಹಿಮೆಪಡಿಸುವ ಕೋರಿಕೆಗಳಿವೆ. ಎಸ್, ಯಾವುದೇ ಕೋರಿಕೆ ಆಗಿರ್ಬೋದು. ದೇವರು ನಮಗೆ ಶರೀರವನ್ನು, ಆತ್ಮವನ್ನು, ನಮ್ಮ ಜೀವಿತದಲ್ಲಿ ಸಮಸ್ತವನ್ನು ಅರಿತ ಆತನು, ಸಮಸ್ತ ಅವಶ್ಯಕತೆ ತೀರಿಸುವ ಆತನು ಆಗಿದ್ದಾನೆ. ನಮ್ಮ ಕಣ್ಣಿಗೆ ಕಾಣುವ ಗುಬ್ಬಿಯನ್ನೇ ಆತನು ಪೋಷಿಸುವುದಾದರೆ ಆತನ ಹೋಲಿಕೆಯಲ್ಲಿ ಉಂಟು ಮಾಡಲ್ಪಟ್ಟ ನಮ್ಮನ್ನು ಆತನು ಪೋಷಿಸುವುದಿಲ್ಲವೋ? ಅಡವಿ ಹುಲ್ಲನ್ನೇ ಅಲಂಕರಿಸಿರುವಂತಹ ದೇವರು ನಮ್ಮನ್ನು ದರಿದ್ರತೆ ಕೊಡೋದಿಲ್ಲ ಪ್ರಿಯರೇ, ಸಮೃದ್ಧಿಯನ್ನೇ ಕೊಡ್ತಾರೆ. ಆದರೆ ನೀವು ಲೋಕವನ್ನೇ ನಂಬುತ್ತಾ ಇದ್ದೀರಿ, ಮನುಷ್ಯರನ್ನೇ ನಂಬುತ್ತಾ ಇದ್ದೀರಿ, ನಿಮ್ಮಷ್ಟಕ್ಕೆ ನೀವೇ ನಂಬಿ ಏನೋ ಪ್ರಯಾಸ ಪಡ್ತಾ ಇದ್ದೀರಿ. ಆದರೆ ಬಹಳಷ್ಟು ಕೊರತೆಗಳೇ ಉಳ್ಕೊಳ್ಳುತ್ತಿವೆ. ಆದರೆ ನೀವು ಕರ್ತನಲ್ಲಿ ಸಂತೋಷಿಸುವುದಾದರೆ, ನನ್ನ ಕರ್ತನಿದ್ದಾನೆ, ನನಗೆಲ್ಲ ಒದಗಿಸುವಾತನಿದ್ದಾನೆ, ನನ್ನ ಹೃದಯ ಇಷ್ಟಾರ್ಥ ನೆರವೇರಿಸುವಾತನಿದ್ದಾನೆ ಎಂದು ನಂಬಬೇಕು. ನಿಮ್ಮ ಮಾರ್ಗಗಳೆಲ್ಲ ಯೆಹೋವನಿಗೆ ಒಪ್ಪಿಸಿರಿ. ನೀವು ಆತನನ್ನು ನಂಬಿರಿ, ಆತನು ನಿಮ್ಮ ಕಾರ್ಯಗಳನ್ನು ಕೈಗೂಡಿಸುವನು. ನಿಮ್ಮ ಮಾರ್ಗಗಳೆಲ್ಲವನ್ನು ಆತನಿಗೆ ಒಪ್ಪಿಸಿರಿ. ಆತನಿಗೆ ಹೇಳದೆ ಏನು ಮಾಡಬೇಡಿ, ಮಾಡಿದ್ದೆಲ್ಲ ವ್ಯರ್ಥವಾಗ್ಬಿಡುತ್ತೆ. ಗತಕಾಲದ ವರ್ಷಗಳಲ್ಲಿ ಎಷ್ಟು ಸಾರಿ ದೇವರ ಚಿತ್ತದಿಂದ ಹೊರಗೆ ಹೋಗಿ
ಏನೇನೋ ಮಾಡಬೇಕೆಂದು ಬಯಸಿ ಎಷ್ಟು ನಷ್ಟಕ್ಕೆ ಕಷ್ಟಕ್ಕೆ ಗುರಿಯಾಗಿದ್ದೀರಿ ಎಂದು ಒಂದು ಸಾರಿ ಸ್ವಲ್ಪ ಯೋಚಿಸಿ ನೋಡಿ. ಎಷ್ಟು ವಿಫಲತೆ ನಿಮ್ಮ ಜೀವಿತದಲ್ಲಿ ಉಂಟಾದವು, ಎಷ್ಟು ನಷ್ಟ ಉಂಟಾದವು, ಎಷ್ಟು ವಿಷಯಗಳಲ್ಲಿ ನೀವು ಸೋತು ಹೋದ್ರಿ. ಕಾರಣವೇನೆಂದು ಯೋಚಿಸಿ. ದೇವರ ಜೊತೆ ಇರುವಿಕೆ ನಿಮಗಾ ಗಳಿಗೆಯಲ್ಲಿತ್ತೋ? ದೇವರ ಸಹಾಯ ಕೋರಿಕೊಂಡಿದ್ದೀರೋ? ನಿಮ್ಮ ಹೃದಯ ಇಷ್ಟಾರ್ಥ ದೇವರ ಮುಂದೆ ಇಟ್ಟು ಪ್ರಾರ್ಥಿಸಿದೀರೋ? ನಿಮ್ಮ ಭಾರಗಳನ್ನು ಇಲ್ಲವೇ ನಿಮ್ಮ ಮಾರ್ಗಗಳನ್ನು ಇಲ್ಲವೇ ನಿಮ್ಮ ಆಲೋಚನೆಗಳನ್ನು, ಪ್ಲಾನ್ಸ್ಗಳನ್ನು, ಪ್ರಣಾಳಿಕೆಗಳನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟಿದ್ದೀರೋ? ಕರ್ತನೇ, ಇದು ನನ್ನ ಕೈಲಾಗ್ತಾ ಇಲ್ಲ, ಇದನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ. ಈ ಚಿಕ್ಕಲ್ಲಿ ಸಿಕ್ಕಾಕೊಂಡಿದ್ದೇನೆ, ಇದರಿಂದ ನನಗೆ ಹೊರ ತರುವೀರಾ? ನೋಡಿರಿ, ಒಂದು ಕಾಲದಲ್ಲಿ ಈ ಥರ ಉಂಡೆ ಆಗಿ ದಾರಗಳಿರ್ತಾ ಇದ್ವು. ಆ ದಾರದ ಉಂಡೆಗಳನ್ನು ಕೆಲವೊಂದು ಸಾರಿ ಚಿಕ್ಕ ಮಕ್ಕಳು ಏನ್ ಮಾಡ್ತಾ ಇದ್ರು, ಆಟ ಆಡುತ್ತಾ ಆ ದಾರವನ್ನೆಲ್ಲ ಬಿಡಿಸಿದಾಗ ಅದು ಚಿಕ್ಕ ಬೀಳುತ್ತಾ ಇತ್ತು. ನಂತರ ಡ್ಯಾಡಿ ಎಲ್ಲಿ ಬೈತಾರೇನೋ, ಮಮ್ಮಿ ಎಲ್ಲಿ ಬೈತಾಳೇನೋ ಎಂದು ಭಯಪಟ್ಟು ಆ ಮಕ್ಕಳ ಚಿಕ್ಕು ಬಿಡಿಸೋಣ ಎಂಬುದಾಗಿ ಮತ್ತೆ ಏನೇನೋ ಸುತ್ತುತ್ತಾರೆ. ಅವರೆಷ್ಟೇ ಮಾಡಿದ್ರು ಮತ್ತಷ್ಟು ಚಿಕ್ಕು ಬೀಳುತ್ತೆ. ಕೊನೆಗೇನಾಗುತ್ತೆ ಗೊತ್ತಾ? ಮತ್ತಷ್ಟು ಚಿಕ್ಕು ಹೆಚ್ಚು ಬೀಳುತ್ತೆ. ಆದರೆ ಕೆಲವೊಂದು ಮಕ್ಕಳು ಏನ್ ಮಾಡ್ತಾರೆಂದರೆ, ಪರವಾಗಿಲ್ಲ, ಡ್ಯಾಡಿ ಆಗಲಿ ಮಮ್ಮಿ ಆಗಲಿ ಯಾರೇ ಆಗಲಿ ನನ್ನನ್ನು ಗದರಿಸುವಾಗ ಇದನ್ನು ಸರಿಪಡಿಸಲು ಅವರಿಂದಲೇ ಸಾಧ್ಯ ಎಂದು ಯೋಚಿಸಿ, ಸಾರಿ ಮಮ್ಮಿ ಇಲ್ಲವೇ ಸಾರಿ ಡ್ಯಾಡಿ ಎಂದು ಹೇಳಿ, ಈಗೋ ಇದನ್ನು ನಾನು ಹಾಳು ಮಾಡಿದ್ದೇನೆ, ಚಿಕ್ಕ ಹಾಕಿದ್ದೇನೆ, ನನಗೋಸ್ಕರ ಇದನ್ನು ಸರಿಪಡಿಸಿ ಕೊಡುವಿರಾ ಎಂದು ಅವರ ಕೈಗೆ ಒಪ್ಪಿಸಿಕೊಡೋದಾದರೆ ಅದನ್ನು ಚೆನ್ನಾಗಿ ಅವರು ಚಿಕ್ಕು ಬಿಡಿಸ್ತಾರೆ. ಅಷ್ಟೇ, ನಮ್ಮ ಜೀವಿತದಲ್ಲಿ ನಾವು ಕೂಡ ಎಷ್ಟೋ ಚಿಕ್ಕಿಗೆ ಒಳಗಾಗಿದ್ದೇವೆ. ಅನವಶ್ಯಕವಾದ ಸಾಲ ಮಾಡಿ, ಅನವಶ್ಯಕವಾದ ಲೋನ್ಸ್ಗಳನ್ನು ಮಾಡಿ, ಅನವಶ್ಯಕವಾದ ತೀರ್ಮಾನ ತೆಗೆದುಕೊಂಡು, ಅನವಶ್ಯಕವಾದ ಸ್ವಂತ ನಿರ್ಣಯಕ್ಕೊಳಗಾಗಿ ಯಾವ ದಿಕ್ಕು ತೋಚದ ಚಿಕ್ಕಲ್ಲಿ ಸಿಕ್ಕಾಕೊಂಡಿರ್ತೇವೆ. ಆ ಚಿಕ್ಕಿನಲ್ಲಿಯೇ ಒದ್ದಾಡುತ್ತಾ ಇದ್ದೇವೆ. ಬರುವಂತಹ ಹೊಸ ವರ್ಷದಲ್ಲಿ ಆ ಚಿಕ್ಕನ್ನು ತಕೊಂಡು ಹೋಗಬೇಡಿ. ಈಗ ದೇವರೇ, ನನ್ನ ಜೀವಿತದಲ್ಲಿ ಈ ಚಿಕ್ಕುಗಳಿವೆ, ವಿವಾಹ ವಿಷಯದಲ್ಲಿ ಈ ಚಿಕ್ಕುಗಳಿವೆ, ಆರ್ಥಿಕ ವಿಷಯದಲ್ಲಿ ಈ ಚಿಕ್ಕುಗಳಿವೆ, ನಿನಗೆ ಒಪ್ಪಿಸಿಕೊಡ್ತಾ ಇದ್ದೇನೆ ದೇವರೇ, ಇವುಗಳನ್ನು ನೀನೇ ಸರಿಪಡಿಸು, ಇವುಗಳನ್ನು ಸರಿಪಡಿಸಿ ಸರಿಯಾದ ಮಾರ್ಗದಲ್ಲಿ ನಡೆಸಿರಿ ಎಂದು ನಮ್ಮನ್ನು ನಾವು ಈ ದಿನಮಾನಗಳಲ್ಲಿ ದಯವಿಟ್ಟು ಯಾವ ವಿಷಯಗಳಲ್ಲಿ ನಿಮಗೆ ಆಟಂಕ ಎದುರಾಗ್ತಾ ಇದೆಯೋ, ಯಾವ ವಿಷಯ ನೀವು ಸಾಧಿಸ್ಲಿಕ್ಕಾಗ್ತಾ ಇಲ್ಲವೋ, ಯಾವ ವಿಷಯಗಳಲ್ಲಿ ನೀವು ತಪ್ಪು ಮಾಡಿದ್ದೀರಿ ಎಂದು ಅಂದುಕೊಳ್ತಾ ಇದ್ದೀರೋ, ಯಾವುದನ್ನು ಮತ್ತೆ ಮಾಡಬೇಕೆಂದು ಆಲೋಚಿಸುತ್ತಾ ಇದ್ದೀರೋ, ಆ ಎಲ್ಲಾ ಮಾರ್ಗಗಳನ್ನು, ಆ ಎಲ್ಲಾ ಆಲೋಚನೆಗಳನ್ನು ಕರ್ತನಿಗೆ ಒಪ್ಪಿಸಿಕೊಡಿರಿ, ಕರ್ತನಿಗೆ ಅರ್ಪಿಸಿಕೊಡಿರಿ. ನಾವು ಆತನಿಗೆ ಒಪ್ಪಿಸಿಕೊಡಬೇಕು ಪ್ರಿಯರೇ. ಅಕ್ಕಸಲಿಗನಿಗೆ ನಮ್ಮ ಬಂಗಾರವನ್ನು ನಾವು ಒಪ್ಪಿಸಿಕೊಟ್ಟ ಹೊರತು ಅವನು ಅದನ್ನು ಪ್ಯೂರಿಫೈ ಮಾಡಿ ನಾವು ಆಶಿಸಿದಂತಹ ಒಂದು ಒಳ್ಳೆ ಆಭರಣವನ್ನು, ಒಂದು ವಸ್ತುವನ್ನಾಗಿ ಮಾಡಿಕೊಡ್ಲಿಕ್ಕಾಗಲ್ಲ ಪ್ರಿಯರೇ. ಯಾಕೆ ಅದನ್ನು ನೀನು ಸುಡುತ್ತಾ ಇದ್ದಿ, ಯಾಕೆ ಸುತ್ತಿಗೆಯಿಂದ ಹೊಡೆಯುತ್ತಾ ಇದ್ದಿ, ಯಾಕೆ ಹಾಗೆ ಮಾಡ್ತಿದ್ದೀರಿ ಎಂದು ನೀವು ಹೇಳುವುದಾದರೆ, ಅದನ್ನು ಸುಡಲಾರದೆ, ಅದಕ್ಕೆ ಸುತ್ತಿಗೆಯಿಂದ ಹೊಡೆಯಲಾರದೆ, ಅದನ್ನು ಕಿತ್ತದಿದ್ದರೆ ಒಂದು ಬೆಲೆಬಾಳುವ ಆಕರ್ಷಣೆಯುಳ್ಳ ಆಭರಣವಾಗಿ ಅದು ಹೇಗೆ ತಯಾರಾಗುತ್ತೆ? ಹಾಗೆಯೇ ನಮ್ಮ ರಾ ಮೆಟೀರಿಯಲ್, ನಮ್ಮ ಜೀವಿತದಲ್ಲಿರುವಂತಹ ಆ ಕೆಲವೊಂದು ಆಸೆಗಳು, ಅವುಗಳಿಂದ ನಾವೇನು ಮಾಡ್ಲಿಕ್ಕಾಗೋದಿಲ್ಲ. ಅದನ್ನು ನಮ್ಮ ಪರಮ ಅಕ್ಕಸಲಿಗನಾಗಿರುವಂತಹ, ಪರಮ ಕುಮಾರನಾಗಿರುವಂತಹ ಕರ್ತನಿಗೆ ಒಪ್ಪಿಸುವುದಾದರೆ ಒಳ್ಳೆಯ ಆಕಾರ, ಒಳ್ಳೆಯ ಸಕ್ಸಸ್ ನಮಗೆ ಅನುಗ್ರಹಿಸುತ್ತಾರೆ. ಈ ವರ್ಷದಲ್ಲಿ ಎಷ್ಟು ಅಪಜಯ ಎದುರಿಸಿದ್ದೀರೆಂದು ಒಮ್ಮೆ ಯೋಚಿಸಿ. ಅವು ಮತ್ತೆ ಹೊಸ ವರ್ಷದಲ್ಲಿ ಬರಲಾರದೆ ಇರಬೇಕಾದರೆ ದೇವರಿಗೆ ನಿಮ್ಮ ಜೀವಿತವನ್ನು ಅರ್ಪಿಸಿಕೊಡಿರಿ. ಮತ್ತಷ್ಟು ಮುಖ್ಯವಾಗಿ ದೇವರು ಮಾಡಿರುವಂತಹ ಉಪಕಾರಗಳನ್ನು ಯೋಚಿಸಿ ಆತನನ್ನು ಸ್ತುತಿಸಬೇಕು. ನೂತನ ವರ್ಷದಲ್ಲಿ ನೀವು ಪ್ರವೇಶಿಸುವುದಕ್ಕಿಂತ ಮುಂಚೆ ನಾಳೆ 31st ನೈಟ್ ಅಲ್ಲವೋ? ಬಹಳಷ್ಟು ಜನರು ಆ ಪಬ್ಗಳಿಗೆ, ಕ್ಲಬ್ಗಳಿಗೆ, ಆ ನ್ಯೂ ಇಯರ್ ಪಬ್ ಡಾನ್ಸ್ಗಳಿಗೆ, ಪಾರ್ಟಿಗಳಿಗೆ ಹೋಗುತ್ತಾ ಈ ದಿನ ಅನೇಕ ಜನರು ತಮ್ಮ ಸಮಯವನ್ನು ಅದೇನೋ ಒಂಥರ ಅವರ ಜೀವಿತ ಕುಡಿದು ತೂಗಾಡುವುದಕ್ಕಾಗಿಯೇ ಇದೆ ಎನ್ನುವಂತೆ ಜೀವನದ ಮೌಲ್ಯ ತಿಳಿದುಕೊಳ್ಳದೆ ಎಷ್ಟೋ ಜನರು ತಮ್ಮ ಜೀವಿತವನ್ನು ವ್ಯರ್ಥ ಮಾಡಿಕೊಳ್ತಿದ್ದಾರೆ. ತಪ್ಪಾದ ಕಾರ್ಯಗಳನ್ನು ಮಾಡಿ ಪಾಪದಲ್ಲಿ ಆನಂದಿಸಬೇಕೆಂದು ನೋಡುತ್ತಾ ಇರ್ತಾರೆ. ಆದರೆ ಕರ್ತನಲ್ಲಿ ಆನಂದಿಸಿರಿ ದೇವರ ಮಕ್ಕಳಾಗಿರುವಂಥವರು. ದೇವರಿಗೆ ಒಪ್ಪಿಸಿಕೊಡಿರಿ ನಿಮ್ಮ ಕಾರ್ಯಗಳನ್ನು. ದೇವರು ಮಾಡಿರುವ ಉಪಕಾರಕ್ಕಾಗಿ ದೇವರನ್ನು ಸ್ತುತಿಸಿರಿ. ಎಷ್ಟೋ ಜನ ನಮ್ಮ ಕಣ್ಮುಂದೆಯೇ ಮರಣ ಹೊಂದುತ್ತಿದ್ದಾರೆ, ವ್ಯಾಧಿಗೆ ಒಳಗಾಗ್ತಿದ್ದಾರೆ. ಎಷ್ಟೋ ಜನರ ಪರಿಸ್ಥಿತಿಯನ್ನು ನೋಡಿದಾಗ ಬಹಳ ಮನಸ್ಸು ವೇದನೆಗೊಳಗಾಗುತ್ತೆ. ದೇವರು ನಿಮಗೆ ಕೊಟ್ಟ ಆರೋಗ್ಯಕ್ಕಾಗಿ, ಆಯುಷ್ಯಕ್ಕಾಗಿ, ಕುಟುಂಬಕ್ಕಾಗಿ, ನಿಮಗೆ ಕರ್ತನು ಕೊಟ್ಟ ಪ್ರತಿಯೊಂದಕ್ಕಾಗಿ ಕರ್ತನಿಗೆ ಸ್ತುತಿಸುವ ಸಮಯ ಇದಾಗಿದೆ. ಹೊಸ ವರ್ಷಕ್ಕಾಗಿ ಏನೆಲ್ಲ ಬೇಕು ಬೇಡಿಕೊಳ್ಳೋಣ, ಆದರೆ ಅದಕ್ಕಿಂತ ಮುಂಚೆ ದೇವರು ಇಲ್ಲಿಯವರೆಗೂ ಏನ್ ಮಾಡಿದಾರೋ ಅದಕ್ಕಾಗಿ ಸ್ತುತಿಸಬೇಕು. ಬಹಳಷ್ಟು ಸಾರಿ ನಾವು ದೇವರನ್ನು ಸ್ತುತಿಸದೆ ಇದು ನಮ್ಮ ಬಲವಾಗಿದೆ, ಇದು ನನ್ನ ಶಕ್ತಿಯಾಗಿದೆ, ನನ್ನ ಸಾಮರ್ಥ್ಯವಾಗಿದೆ ಎಂದು ಭಾವಿಸಿಕೊಳ್ಳುವಾಗ ದೇವರ ಕೋಪ ನಮ್ಮ ಮೇಲೆ ಬರುತ್ತೆ. ಬೈಬಲ್ನಲ್ಲಿ ಬೆಲ್ಶಚ್ಚರನು ಎಂಬ ರಾಜನಿದ್ದಾನೆ, ನಿಮಗೆ ಗೊತ್ತಲ್ಲವೋ? ದಾನಿಯೇಲನ ಪುಸ್ತಕ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅವನ ತಂದೆಯಾದ ನೆಬುಕದ್ನೆಚ್ಚರನು, ಅವನು ಕೂಡ ಆ ರೀತಿ ಗರ್ವಪಟ್ಟಾಗ ದೇವರು ಅವನ ಮೇಲೆ ಕೋಪಗೊಳ್ಳುತ್ತಾರೆ. ದೇವರು ಅವನನ್ನು ಆಶೀರ್ವದಿಸಿದಾಗ ದೇವರನ್ನು ಮಹಿಮೆಪಡಿಸೋದರ ಬದಲಿಗೆ ಗರ್ವಪಟ್ಟು
ನಾನೇ ದೊಡ್ಡವನು, ನನ್ನದೋ ಅಂದುಕೊಂಡ. ಹಾಗಾಗಿ ಮೃಗದಂತೆ ಹುಲ್ಲು ತಿನ್ನುತ್ತಾನೆ. ಮತ್ತೆ ಪಶ್ಚಾತ್ತಾಪ ಪಟ್ಟಾಗ ದೇವರು ಅವನ ರಾಜ್ಯ ತಿರುಗಿ ಅವನಿಗೆ ಕೊಡ್ತಾರೆ. ಮತ್ತೆ ಅವನು ಆಶೀರ್ವದಿಸಲ್ಪಡ್ತಾನೆಂಬ ಸಂಗತಿ ನೋಡ್ತೇವೆ. ಆದರೆ ಅವನ ಮಗನಾಗಿರುವಂತಹ, ಅಂದರೆ ಅವನ ನಂತರ ಬೆಲ್ಶಚ್ಚರನು ರಾಜನಾದಾಗ ತನ್ನ ತಂದೆ ನಂಬಿರುವಂತಹ ಅದೇ ದೇವರನ್ನು ಅವನು ನಂಬುವುದರ ಬದಲಿಗೆ ತನ್ನ ತಂದೆಯ ವಿಷಯದಲ್ಲಿ ದೇವರು ಎಂಥ ದೊಡ್ಡ ಕಾರ್ಯ ಮಾಡಿದ್ದಾರೆ, ದೇವರಿಗೆ ತಿರುಗಿ ಬಿದ್ದಾಗ ಎಷ್ಟು ನಷ್ಟಕ್ಕೆ ಒಳಗಾದನು, ನಂತರ ಪಶ್ಚಾತ್ತಾಪ ಪಟ್ಟಾಗ ಹೇಗೆ ಆಶೀರ್ವದಿಸಲ್ಪಟ್ಟನೆಂದು ಅರಿತುಕೊಂಡನಂತೆ ಒಬ್ಬ ಬಾಲಕನಾಗಿದ್ದಾಗ. ಆದರೆ ತಾನೇ ರಾಜನಾದಾಗ ಏನ್ ಮಾಡಿದನಂತೆ? ದೇವರನ್ನು ಸ್ತುತಿಸುವುದರ ಬದಲಿಗೆ ತನ್ನ ಅಧಿಪತಿಗಳನ್ನು ಕರೆಸಿಕೊಂಡು, ತನ್ನ ಉಪಪತ್ನಿಯರನ್ನು ಕರೆಸಿಕೊಂಡು ಅವರೊಂದಿಗೆ ಸೇರಿ ದ್ರಾಕ್ಷರಸವನ್ನು ಕುಡಿಯುತ್ತಾ ಡಾನ್ಸ್ ಅನ್ನು ಮಾಡುತ್ತಾ, ಅಷ್ಟಕ್ಕೆ ಸಾಲದೆ ದೇವರ ಆಲಯದಲ್ಲಿರುವ ಉಪಕರಣಗಳನ್ನೆಲ್ಲ ತರಿಸಿ ಅವುಗಳಲ್ಲಿಯೂ ಕೂಡ ದ್ರಾಕ್ಷರಸವನ್ನು ಹಾಕಿ ಕುಡಿಯುತ್ತಾ, ದಾನಿಯೇಲ ಅಧ್ಯಾಯ 5:4 ನೋಡುವುದಾದರೆ, ಅವರು ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಬಿಣ, ಮರ, ಕಲ್ಲು ದೇವರುಗಳನ್ನು ಸ್ತುತಿಸುತ್ತಾ ಏನ್ ಮಾಡ್ತಾ ಇದ್ರಂತೆ? ದ್ರಾಕ್ಷರಸ ಕುಡಿಯುತ್ತಾ ಇದ್ರಂತೆ. ಅದನ್ನೇ 4 ನಾವು ನೋಡುತ್ತೇವೆ. ಗಮನಿಸಿ ಪ್ರಿಯರೇ, ದೇವರು ಕೊಟ್ಟ ಈ ದೇಹ ದೇವರ ಆಲಯವಾಗಿದೆ. ಇದರೊಳಗೆ ನೀವು ಸಾರಾಯಿಯನ್ನು ಹೊಯ್ದು ಇದರೊಳಗೆ ಪಾಪವನ್ನು ಸುರಿದು ನಿಮ್ಮ ಇಷ್ಟ ಬಂದಂತೆ ಪಾಪ ಅನುಭವಿಸಬೇಕೆಂದು ನೀವು ಬಯಸುವುದಾದರೆ ದೇವರು ಕೋಪಗೊಳ್ಳುವುದಿಲ್ಲವೋ? ನಿಮ್ಮ ದೇಹವು ದೇವರ ಆಲಯವಾಗಿದೆ ಎಂದು ನಿಮಗೆ ಗೊತ್ತಿಲ್ಲವೋ? ಆ ದೇವರ ಆಲಯ ಪರಿಶುದ್ಧವಾದದೆಂದು ದೇವರ ವಾಕ್ಯ ಹೇಳುತ್ತದಲ್ಲವೇ? ಈ ವರ್ಷವೆಲ್ಲ ದೇವರೇ ನಮ್ಮನ್ನು ಕಾಪಾಡಿ ಮತ್ತೊಂದು ನೂತನ ವರ್ಷ ನಮಗೆ ಕೊಡ್ತಾ ಇದ್ದೀರಿ ಎಂದು ಕೃತಜ್ಞತೆಯುಳ್ಳವರಾಗಿರೋದರ ಬದಲಿಗೆ, ಕರ್ತನನ್ನು ಸ್ತುತಿಸುವುದರ ಬದಲಿಗೆ ಏನೇನೋ ಮರ ಕಲ್ಲುಗಳ ದೇವರುಗಳನ್ನು ಸ್ತುತಿಸುತ್ತಾ ಇದ್ದನಂತೆ ಬೆಲ್ಶಚ್ಚರನು. ಹೌದು ಪ್ರೇರೆ, ಈ ದಿನ ಟೆಲಿವಿಷನ್ಗೆ ಪೂಜೆ ಮಾಡುವಂಥವರಿದ್ದಾರೆ, ಸೆಲ್ಫೋನಿಗೆ ನಮಸ್ಕರಿಸುವಂಥವರಿದ್ದಾರೆ, ಕಂಪ್ಯೂಟರ್ಗೆ ಅಪ್ಪಿಕೊಳ್ಳುವಂಥವರಿದ್ದಾರೆ, ಡಿಜಿಟಲ್ ಮೀಡಿಯಾ ಅಂದರೆ ಬಿದ್ದು ಸಾಯುವಂಥವರಿದ್ದಾರೆ. ಇದೇ ನಮ್ಮನ್ನು ಬದುಕಿಸುತ್ತದೆ, ಇದರಲ್ಲಿಯೇ ನಮಗೆ ಸಮಸ್ತವೂ ಇದೆ. ಅವುಗಳಲ್ಲಿಯೇ ಆನಂದಿಸುತ್ತಾ ಅವುಗಳಲ್ಲಿಯೇ ಪರವಶರಾಗಿ ಅಪ್ಪಿಕೊಳ್ತಾರೆ ಹೊರತು ಆ ವಸ್ತುಗಳನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನಿದ್ದಾನೆ, ನಿಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಿದ್ದಾನೆ. ಒಂದು ನಿತ್ಯ ನಿರಂತರಕ್ಕೂ ಇರುವ ರಾಜ್ಯ ಇದೆ ಎಂದು ಕೆಲವರು ಗುರುತಿಸ್ಲಿಕ್ಕಾಗುತ್ತಾ ಇಲ್ಲ. ಯಾವುದನ್ನು ಆರಾಧಿಸ್ತಾ ಇದ್ದೀರಿ? ಮ್ಯೂಸಿಕ್ ಅನ್ನೋ ಮತ್ತೇನನ್ನೋ? ಈ ದಿನ ಎಷ್ಟೋ ಜನ ಈ ಮ್ಯೂಸಿಕ್ಕಿನ ಬಂಧನಕ್ಕೊಳಗಾಗ್ತಿದ್ದಾರೆ. ಯಾವುದೋ ಸೌಂಡ್ಗಳನ್ನು ಕೇಳಿ ಸಂಗೀತದ ಬಂಧನಕ್ಕೊಳಗಾಗಿ ಆ ಒಂದು ಉದ್ರೇಕದೊಂದಿಗೆ ದೇಹವನ್ನು, ಅಂದರೆ ಶರೀರ ಉದ್ರೇಕಪಡಿಸುವ ಸಂಗೀತಗಳೊಂದಿಗೆ ಕುಣಿಯುತ್ತಾ, ನಾಟ್ಯವಾಡುತ್ತಾ, ಕುಡಿಯುತ್ತಾ, ತೂಗಾಡುತ್ತಾ ಇದ್ದಾರೆ. ಅದೇ ಜರುಗುತ್ತಾ ಇದೆ ಇಲ್ಲಿ. ಅದನ್ನು ದೇವರು ನೋಡಿ ಕೋಪಗೊಳ್ಳುತ್ತಾರಂತೆ. ಆಗ ದೇವರ ಬೆರಳು ಬಂದು ಗೋಡೆಯ ಮೇಲೆ ಒಂದು ಮಾತು ಬರೆಯಿತು, ಮೆನೆ ತೆಕೆಲ್ ಉಫಾರ್ಸಿನ್ ಎಂಬುದಾಗಿ. ಮೆನೆ ತೆಕೆಲ್ ಉಫಾರ್ಸಿನ್ ಅಂದರೆ ಅದರ ಅರ್ಥವೇನೆಂದು ಅರ್ಥವಾಗದೇ ಇರುವ ರಾಜನು ಭಯಕ್ಕೆ ಒಳಗಾಗ್ತಾನೆ. ಅಲ್ಲಿರುವ ಶಾಸ್ತ್ರಿಗಳನ್ನು, ಪಂಡಿತರನ್ನು ಕರೆದು ಅದು ಏನಾಗಿದೆ ಹೇಳ್ರಿ ಅಂದಾಗ ಅದು ಯಾರಿಗೂ ಅರ್ಥ ಆಗಲಿಲ್ಲ. ಅದು ಮಾನವರ ಭಾಷೆ ಆಗಿರಲಿಲ್ಲ, ಅದು ದೇವರು ಬರೆದ ಒಂದು ತೀರ್ಪು, ಜಡ್ಜ್ಮೆಂಟ್ ಆಗಿತ್ತು. ಅದು ಒಂದು ಸ್ಟೇಟ್ಮೆಂಟ್ ಆಗಿತ್ತು. ಮೆನೆ ತೆಕೆಲ್ ಉಫಾರ್ಸಿನ್. ಅದಕ್ಕೆ ಯಾರೊಬ್ಬರೂ ಅರ್ಥ ಹೇಳದೇ ಇರುವಾಗ ಅಲ್ಲಿರುವಂತಹ ರಾಣಿ, ಅಂದರೆ ನೆಬೂಕದ್ನೆಚ್ಚರನ ಕಾಲದಿಂದಲೂ ಇದ್ದ ಆ ರಾಣಿ, ದೇವರ ಆತ್ಮ ಉಳ್ಳವನು ನಮ್ಮ ದೇಶದಲ್ಲಿ ಒಬ್ಬನಿದ್ದಾನೆ, ಅವನನ್ನು ಕರೆಸಿರಿ, ಇದು ದೇವರ ಬರಹವಾಗಿದೆ, ಅರ್ಥ ಹೇಳ್ತಾನೆ ಎಂದು ಹೇಳಿದಾಗ, ಆ ದಾನಿಯೇಲನನ್ನು ಕರೆಸಿದಾಗ, ನಾನು ಅದನ್ನು ಕೊಡ್ತೇನೆ ಇದನ್ನು ಕೊಡ್ತೇನೆ ಅಂದಾಗ, ನಿನ್ನ ಬಹುಮಾನ ನನಗೆ ಬೇಕಾಗಿಲ್ಲ, ನಾನು ಪ್ರಾರ್ಥಿಸಿದಾಗ ದೇವರು ಉತ್ತರಿಸುವ ಮಾತುಗಳನ್ನೇ ನಿಮಗೆ ಹೇಳ್ತೇನೆ ಎಂಬುದಾಗಿ ದಾನಿಯೇಲನು ಹೃದಯಪೂರ್ವಕವಾಗಿ ಓದಿ ಆ ಮಾತುಗಳ ಅರ್ಥ ಹೇಳಿದ್ದೇನು ಗೊತ್ತಾ ನಿಮಗೆ? ಅಲ್ಲೇ ಇದೆ ನೋಡಿ, 5ನೇ ಅಧ್ಯಾಯ, ದಾನಿಯೇಲನ ಪುಸ್ತಕ 5ನೇ ಅಧ್ಯಾಯ 25ನೇ ವಚನ. ಇದರ ಅರ್ಥವು ಹೀಗಿದೆ: ಮೆನೆ ಅಂದರೆ ದೇವರು ನಿನ್ನ ಆಳಿಕೆಯ ಕಾಲವನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ. ತೆಕೇಲ್ ಅಂದರೆ ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿದ್ದಿ. ಫೆರೇಸ್ ಅಂದರೆ ನಿನ್ನ ರಾಜ್ಯವು ಭಿನ್ನವಾಗಿ ಮೇದ್ಯರಿಗೂ ಪಾರಾಸಿಯರಿಗೂ ಏನಂತೆ ಕೊಡಲ್ಪಡುವುದು ಎಂದು ಅರಿಕೆ ಮಾಡಿದನು. ನೀನು ದೇವರಿಗೆ ಮಹಿಮೆ ಪಡಿಸಲಿಲ್ಲ, ನೀನು ದೇವರ ಸತ್ಯವನ್ನು ಅರಿತುಕೊಂಡವನಾಗಿದ್ದಿ, ದೇವರ ಶ್ರೇಷ್ಠತೆ ಅರಿತವನಾಗಿದ್ದಿ. ನೀನು ಹೇಗೆ ರಾಜನಾಗಿದ್ದೀಯೆಂದು, ನಿನ್ನನ್ನು ಇಷ್ಟೊಂದು ದೇವರು ಹೇಗೆ ಹೆಚ್ಚಿಸಿದ್ದಾರೆಂದು, ನಿನ್ನ ತಂದೆಯನ್ನು ದೇವರು ಹೇಗೆ ಹೆಚ್ಚಿಸಿದ್ದಾರೆಂದು ನೀನು ಅರ್ಥವನಾಗಿದ್ದಿ, ನೀನು ಗೊತ್ತು. ಆದರೆ ನೀನು ರಾಜನಾದ ನಂತರ ನಿನ್ನ ಮನಸ್ಸು ಹತೋಟಿಯಲ್ಲಿಟ್ಟುಕೊಳ್ಳದೆ, ನಿನ್ನ ಮಾರ್ಗಗಳನ್ನು ದೇವರಿಗೆ ಒಪ್ಪಿಸಿಕೊಡದೆ, ದೇವರೇ ರಾಜ್ಯ ಪರಿಪಾಲಿಸುವುದಕ್ಕಾಗಿ ನನಗೆ ಜ್ಞಾನ ದಯಪಾಲಿಸು ಎಂದು ಸೊಲೊಮೋನನ ಹಾಗೆ ಬೇಡಿಕೊಳ್ಳದೆ, ಈ ದಿನ ನಾನು ಏನಾಗಿದ್ದೇನೋ ದೇವರಿಂದಲೇ ಆಗಿದ್ದೇನೆ ಎಂಬುದಾಗಿ ಕರ್ತನನ್ನು ಸ್ತುತಿಸದೆ, ನಿನ್ನ ಸಕಲ ಮಾರ್ಗಗಳನ್ನು ನೀನು ಯಾರ ಕೈಯಲ್ಲಿವೆಯೋ ಆತನನ್ನು ನೀನು ಮರೆತು ಹೋದೆ. ಆ ವಚನ ಕೂಡ ನೋಡೋಣ, 23ನೇ ವಚನದ ಕೊನೆಯ ಸಾಲು.
ಆದರೆ ನಿನ್ನ ಪ್ರಾಣವು ನಿನ್ನ ಸಕಲ ಮಾರ್ಗಗಳು ಯಾವ ದೇವರ ಕೈಯಲ್ಲಿ ಇವೆಯೋ ಆತನನ್ನು ನೀನು ಘನಪಡಿಸಲಿಲ್ಲ. ನಿನ್ನ ಪ್ರಾಣವು ನಿನ್ನ ಸಕಲ ಮಾರ್ಗವು ಯಾವ ದೇವರ ಕೈಯಲ್ಲಿವೆಯೋ ಆ ದೇವರನ್ನು ನೀನು ಮಹಿಮೆಪಡಿಸಲಿಲ್ಲ. ಈ ವಾಕ್ಯ ಭಾಗವೆಲ್ಲ ನಾನು ವಿವರಿಸುತ್ತಾ ಇಲ್ಲ, ಆದರೆ ಈ ದಿನ ದೇವರು ನಿಮ್ಮೊಂದಿಗೆ ನೇರವಾಗಿ ಮಾತಾಡ್ತಿದ್ದಾರೆ. ನಿನ್ನ ಪ್ರಾಣವನ್ನು ನಿನ್ನ ಸಕಲ ಮಾರ್ಗವನ್ನು ಯಾವ ದೇವರ ಕೈಯಲ್ಲಿವೆಯೋ ಆ ದೇವರನ್ನು ಸ್ತುತಿಸುತ್ತಾ ಇದ್ದೀರಾ? ಆತನ ವಿಷಯದಲ್ಲಿ ಆನಂದಿಸುತ್ತಾ ಇದ್ದೀರಾ? ಮುಂದೆ ಬರುವ ಹೊಸ ವರ್ಷದಲ್ಲಿ ದೇವರ ಆಶೀರ್ವಾದ ನಿಮಗುಂಟಾಗುವ ಹಾಗೆ ನಿಮ್ಮ ಮಾರ್ಗಗಳೆಲ್ಲ ಆತನ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೀರಾ? ನಿಮ್ಮ ಹೃದಯದ ಇಷ್ಟಾರ್ಥವೆಲ್ಲ ನೆರವೇರಿಸಲ್ಪಡುವ ಹಾಗೆ ನೀವು ಆತನಲ್ಲಿ ಅತಿಶಯ ಪಡುತ್ತಾ ಇದ್ದೀರಾ? ಆತನನ್ನು ಸ್ತುತಿಸುತ್ತಾ ಇದ್ದೀರಾ ಎಂದು ಪರಿಶೀಲಿಸಿಕೊಳ್ಳೋಣವೇ? ಕರ್ತನನ್ನು ಸ್ತುತಿಸುವುದಾದರೆ ನಮ್ಮ ಹೃದಯದ ಇಷ್ಟಾರ್ಥ ಆತನು ನೆರವೇರಿಸುತ್ತಾನೆ, ನಮ್ಮ ಮಾರ್ಗಗಳೆಲ್ಲವನ್ನು ಸಫಲಗೊಳಿಸುತ್ತಾನೆ, ನಮಗೆ ನಿಜವಾದ ಆಶೀರ್ವಾದವುಳ್ಳಂತಹ ದಿವ್ಯವಾದ ವರ್ಷವನ್ನು ಕೊಡ್ತಾರೆ. ಈ ಮಾತುಗಳು ಬೆಲ್ಶಚ್ಚರನಿಗೆ ಹೇಳಿದಾಗ, ಅಯ್ಯೋ ನಾನು ತಪ್ಪು ಮಾಡಿದ್ದೇನಲ್ಲವೇ ಎಂದು ಪಶ್ಚಾತ್ತಾಪ ಪಡುವುದರ ಬದಲಿಗೆ, ಹೌದು ನಾನು ಮಾಡಿರುವಂಥದ್ದು ಬಹಳ ಘೋರವಾಗಿರುವಂತಹ ಕಾರ್ಯವಾಗಿದೆ, ಪಾಪವಾಗಿದೆ ಎಂದು ಒಪ್ಪಿಕೊಳ್ಳುವುದರ ಬದಲಿಗೆ, ದಾನಿಯೇಲನಿಗೆ ಬಂಗಾರದ ಹಾರವನ್ನು ಕೊಟ್ಟು ಸನ್ಮಾನಿಸಿದನಂತೆ, ನೀನು ಹೇಳಿದಂತೆಯೇ ಆಗಲಿ ಎಂಬುದಾಗಿ ಸುಮ್ಮನೆ ಇದ್ದನಂತೆ. ಅಷ್ಟೇ, ಅದೇ ರಾತ್ರಿ ಅವನು ಸಂಹರಿಸಲ್ಪಡ್ತಾನಂತೆ. ನೋಡಿ, ಈ ವರ್ಷದ ಕೊನೆಯ ಒಂದು ದಿನಗಳಲ್ಲಿ ನಾವಿದ್ದೇವೆ. ಇನ್ನೇನು ನಾಳೆ ಕಟ್ಟ ಕಡೆಯ ದಿನವಾಗಿರುತ್ತೆ. ನಿಮ್ಮನ್ನು ತಕ್ಕಡಿಯಲ್ಲಿಡುವಾಗ ನೀವು ಕಡಿಮೆಯಾಗಿ ಕಂಡು ಬರ್ತಾ ಇದ್ದೀರಿ. ದೇವರು ಹೇಳ್ತಾರೆ, ಎಷ್ಟೋ ಉಪಕಾರ ಮಾಡಿದ್ದೇನೆ, ನೀವೇನೋ ಕೃತಜ್ಞತೆ ಇಲ್ಲದವರಾಗಿದ್ದೀರಿ. ನಿನ್ನ ಲೆಕ್ಕ ನೋಡುವುದಾದರೆ ನಾನು ಮಾಡಿದ್ದೇ ಎಷ್ಟೋ ಇದೆ, ಆದರೆ ನೀನು ಮಾಡಿದ್ದು ಮಾತ್ರ ಏನೂ ಇಲ್ಲ. ಹಾಗಾಗಿ ನಾನು ಕ್ಲೋಸ್ ಮಾಡ್ತಿದ್ದೇನೆ, ಇನ್ನು ನೀನು ನನಗೆ ಅಗತ್ಯವಿಲ್ಲ ಎನ್ನುವಂತೆಯೇ ಒಂದು ತೀರ್ಪು ಇಲ್ಲಿ ನಾವು ನೋಡ್ತಿದ್ದೇವೆ. ಅಂತಹ ಭಯಂಕರವಾದ ತೀರ್ಪಿಗೆ ಒಳಗಾಗದೇ ಇರೋಣ. ನಮ್ಮ ಮೇಲೆ ಆತನ ಋಣ ಎಷ್ಟೋ ಇದೆ, ಆತನ ಋಣ ನಾವು ತೀರಿಸಲಿಕ್ಕಾಗಲ್ಲ, ಆದರೆ ನಮ್ಮ ಋಣ ತೀರಿಸಿದ ದೇವರಿದ್ದಾರಲ್ಲವೇ? ಹೌದು ದೇವರೇ, ನಾನು ದೋಷಿ, ಆದರೆ ನನಗಾಗಿ ಪ್ರಾಣ ಕೊಟ್ಟ ಆತನು ನೀವಾಗಿದ್ದೀರಿ. ಹೌದು, ನಾನು ಪಾಪಿಯಾಗಿದ್ದೇನೆ, ನನ್ನನ್ನು ಶುದ್ಧಿಗೊಳಿಸುವ ಶಕ್ತಿಯುಳ್ಳಂತಹ ನೀವು ನನಗಾಗಿದ್ದೀರೆಂದು ನಿಮ್ಮನ್ನೇ ನಂಬುತ್ತಿದ್ದೇನೆಂದು, ನಿಮಗೇ ನನ್ನ ಮಾರ್ಗಗಳೆಲ್ಲ ಒಪ್ಪಿಸುತ್ತಿದ್ದೇನೆಂದು, ನಿಮ್ಮಲ್ಲಿಯೇ ಆನಂದಿಸುತ್ತಿದ್ದೇನೆ ಎಂದು ಕರ್ತನಿಗೆ ಹೇಳುವುದಾದರೆ, ಈ ಕ್ಷಣವೇ ನಮ್ಮ ತಪ್ಪುಗಳೆಲ್ಲ ಗ್ರಹಿಸಿಕೊಂಡು ಅವುಗಳನ್ನು ನಾವು ಒಪ್ಪಿಕೊಳ್ಳೋದಾದರೆ ಯೇಸು ನಮ್ಮನ್ನು ಆಶೀರ್ವದಿಸುತ್ತಾರೆ. ಆ ದೋಷಗಳಲ್ಲೆಲ್ಲ ಕ್ರಿಸ್ತೇಸುವಿನ ರಕ್ತದ ಒಂದು ಹನಿ ಬಿದ್ದರೆ ಸಾಕು ಪ್ರಿಯರೇ, ನಾವು ಶುದ್ಧರಾಗ್ತೇವೆ. ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡೋಣ. ನಮ್ಮ ಮುಂದೆ ಬರುವ ವರ್ಷದಲ್ಲಿ ನಮ್ಮ ಹೃದಯ ಇಷ್ಟಾರ್ಥ ನೆರವೇರುವ ಹಾಗೆ, ನಮ್ಮ ಮಾರ್ಗಗಳೆಲ್ಲ ಸಫಲವಾಗುವಂತೆ ಈ ವರ್ಷದ ಕೊನೆ ದಿನಗಳಲ್ಲಿ ಒಬ್ಬಂಟಿಗರಾಗಿ ದೇವರೊಂದಿಗೆ ಸಮಯ ಕಳೆಯೋಣ, ದೇವರ ವಾಗ್ದಾನ ಪಡೆದುಕೊಳ್ಳೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಜೀವಿತ ನಿಮ್ಮ ಮುಂದೆ ಬಟ್ಟ ಬಯಲು ಮಾಡಿಕೊಳ್ತಿದ್ದೇವೆ ದೇವರೇ. ನಮ್ಮ ಹೃದಯ ನಿಮ್ಮ ಮುಂದೆ ಹೊಯ್ದುಕೊಳ್ತಿದ್ದೇವೆ ದೇವರೇ. ನೀವು ಆಶಿಸಿದ ಸ್ಥಾನದಲ್ಲಿ ನಾವಿಲ್ಲವೆಂದು, ನೀವು ಎಷ್ಟೇ ನಮ್ಮನ್ನು ಆಶೀರ್ವದಿಸಿದರೂ ಕೂಡ ನಾವು ಕೃತಜ್ಞತೆ ಇಲ್ಲದವರಾಗಿದ್ದೇವೆಂದು, ನೀವು ತಕ್ಕಡಿಯಲ್ಲಿಟ್ಟು ನಮ್ಮನ್ನು ತೂಕ ಮಾಡಿದ್ರೆ ಕಡಿಮೆಯಾಗಿದ್ದೇವೆಂದು ಗುರುತಿಸಿ ನಿಮ್ಮ ಕೃಪೆಗಾಗಿ ಬೇಡಿಕೊಳ್ತಿದ್ದೇವೆ. ನಿಮ್ಮ ಕೃಪೆಯಿಂದಲೇ ದೇವರೇ, ಕ್ರಿಯೆಗಳಿಂದ ರಕ್ಷಣೆ ಹೊಂದಿಲ್ವಲ್ಲ, ನಾವು ಕೃಪೆಯಿಂದಲೇ ರಕ್ಷಿಸಲ್ಪಟ್ಟಿದ್ದೇವೆಂದು ನಂಬುತ್ತೇವೆ. ಯಾರ್ಯಾರು ಈ ಮಾತುಗಳನ್ನು ಕೇಳ್ತಿದ್ದಾರೋ, ಈ ವರ್ಷದ ಅಂತ್ಯದಲ್ಲಿ ಅವರು ತಮ್ಮ ಹೃದಯ ನಿಮ್ಮ ಸನ್ನಿಧಿಯಲ್ಲಿ ಸರಿಪಡಿಸಿಕೊಳ್ಳುವ ಹಾಗೆ, ದೀನ ಮನಸ್ಸುಳ್ಳವರಾಗಿ ದೇವರೇ ನಿಮ್ಮ ಸನ್ನಿಧಿಯಲ್ಲಿ ತಮ್ಮ ಮಾರ್ಗ ನಿಮಗೆ ಒಪ್ಪಿಸಿಕೊಡುವ ಹಾಗೆ, ಅವರ ಹೃದಯದ ಇಷ್ಟಾರ್ಥ ನೆರವೇರಿಸಲ್ಪಟ್ಟು ಅವರು ನಿಮ್ಮಲ್ಲಿ ಆನಂದಿಸುವ ಹಾಗೆ ಸಹಾಯ ಮಾಡಿರಿ. ನಾಳಿನ ದಿನದ ವಾಚ್ ನೈಟ್ ಸರ್ವಿಸಲ್ಲಿ ನಿಮ್ಮ ವಾಗ್ದಾನವನ್ನು, ಅಭಿಷೇಕವನ್ನು ಹೊಂದಿ ನಿಮ್ಮ ಚಿತ್ತದಂತೆ ಮತ್ತೊಂದು ಹೊಸ ವರ್ಷದಲ್ಲಿ ಪ್ರವೇಶಿಸುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಇವತ್ತು ನಾಳೆ ಸಮಯವನ್ನು ಜಾಗರೂಕರಾಗಿ ದೇವರೊಂದಿಗೆ ಸಮಯ ಕಳೆಯಿರಿ. ನಿಮ್ಮ ಪ್ರಾರ್ಥನೆ ಅವಶ್ಯಕತೆಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸ್ಆಪ್ ಮಾಡಿ. ಇತರ ದೇಶದಿಂದಲೂ ಕೂಡ ವೀಕ್ಷಿಸುವುದಾದರೆ ಅದೇ ನಂಬರ್ಗೆ ವಾಟ್ಸ್ಆಪ್ ಮಾಡಿರಿ. ನಿಮ್ಮ ಸಭೆಗಳಲ್ಲಿ ನಾಳಿನ ದಿನದಲ್ಲಿರುವ ವಾಚ್ ನೈಟ್ ಸರ್ವಿಸ್ನಲ್ಲಿ ದಯವಿಟ್ಟು ಪಾಲ್ಗೊಳ್ಳುವ ಪ್ರಯತ್ನ ಮಾಡಿ. ದೈವ ಸೇವಕರೊಂದಿಗೆ ಐಕ್ಯವುಳ್ಳವರಾಗಿ, ವಾಗ್ದಾನಗಳೊಂದಿಗೆ, ಆಶೀರ್ವಾದಗಳೊಂದಿಗೆ ಹೊಸ ವರ್ಷದಲ್ಲಿ ಪ್ರವೇಶಿಸುವುದಕ್ಕಾಗಿ ಸಿದ್ಧಗೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.